ಲಿಂಗಾಯತ ಧರ್ಮವನ್ನ ಹಿಂದೂ ಧರ್ಮದಿಂದ ಬೇರ್ಪಡಿಸಿ ಪ್ರತ್ಯೇಕ ಧರ್ಮವನ್ನಾಗಿಸಬೇಕು, ಅಲ್ಪಸಂಖ್ಯಾತ ಮಾನ್ಯತೆ ಕೊಡಬೇಕು ಅಂತ ಕರ್ನಾಟಕದಲ್ಲಿ ದೊಡ್ಡ ಮಟ್ಟಿಗಿನ ಹೋರಾಟ ನಡೆಯಿತು. ಆ ಹೋರಾಟದ ಫಲಿತಾಂಶ ಏನು ಅನ್ನೋದು ಇನ್ನೂ ಅನಿಶ್ಚಿತ. ಆದರೆ ಧರ್ಮ ವಿಭಜನೆಗೆ ಕೈ ಹಾಕಿದ್ದಕ್ಕಾಗಿ ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸೋಲೊಪ್ಪಬೇಕಾಯಿತು ಅಂತ ಅನೇಕರು ವಿಶ್ಲೇಷಣೆ ಮಾಡ್ತಾರೆ. ಯಾವ ವಿಷಯಕ್ಕೆ ಕೈ ಹಾಕಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೈ ಸುಟ್ಟುಕೊಂತು, ಅದೇ ಸುದ್ದಿಗೆ ಇನ್ನೊಂದು ಕಡೆ ಕಾಂಗ್ರೆಸ್ ಕೈ ಹಾಕ್ತಾ ಇದೆ. ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ. ಲಿಂಗಾಯತ ಧರ್ಮವನ್ನ ಪ್ರತ್ಯೇಕಗೊಳಿಸೋದಕ್ಕೆ ಹೊರಟಿದ್ದಕ್ಕೆ ಜನ ನಮ್ಮ ಕಪಾಳಕ್ಕೆ ಹೊಡೆದ್ರು ಅಂತ DK ಶಿವಕುಮಾರ್ ಬಹಿರಂಗವಾಗಿ ಹೇಳಿಕೆ ಕೊಟ್ರು. 3 ಸಲ ಕ್ಷಮಾಪಣೆಯನ್ನ ಕೇಳಿದ್ರು. ಗೃಹ ಸಚಿವ MB ಪಾಟೀಲ್ಗೆ ಅದರಿಂದ ನಖಶಿಖಾಂತಕ ಸಿಟ್ಟು ಬಂತು. ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೂ ಕಾಂಗ್ರೆಸ್ಗೂ ಸಂಬಂಧನೇ ಇಲ್ಲ, ಅದೇನು ನಮ್ಮ ಪ್ರಣಾಳಿಕೆಯಲ್ಲಿ ಇದ್ದ ವಿಷಯವ ಅಂತ ಪ್ರಶ್ನೆ ಕೇಳಿದ್ರು MB ಪಾಟೀಲ್ರು. ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟಕ್ಕೂ ಕಾಂಗ್ರೆಸ್ಗೂ ಸಂಬಂಧನೇ ಇರಲಿಲ್ಲ. ಲಿಂಗಾಯತ ಧರ್ಮವನ್ನ ಪ್ರತ್ಯೇಕಗೊಳಿಸ್ತೀವಿ ಅಂತ ನಾವೇನು ಪ್ರಣಾಳಿಕೆಯಲ್ಲಿ ಹೇಳಿದ್ವಾ? ಈ ಪ್ರಶ್ನೆಯನ್ನ MB ಪಾಟೀಲ್ ಕೇಳಿದ್ರು. ಕರ್ನಾಟಕದ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಖಂಡಿತವಾಗಿಯೂ ಆ ವಿಷಯ ಇರಲಿಲ್ಲ. ಆದರೆ ಮಹಾರಾಷ್ಟ್ರ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿದೆ. ಕರ್ನಾಟಕದ ಕೈಪಾಳ್ಯದಲ್ಲಿ 2 ಬಣಗಳಿವೆ ಲಿಂಗಾಯತ ಧರ್ಮ ಪ್ರತ್ಯೇಕಗೊಳಿಸುವ ವಿಷಯಕ್ಕೆ ಸಂಬಂಧಪಟ್ಟಂತೆ. ಆ ವಿಷಯ ನಮಗೆ ಹಿನ್ನಡೆಯನ್ನ ಉಂಟು ಮಾಡ್ತು ಅನ್ನುವಂಥದ್ದು ಒಂದು ಬಣ. ಆದರೆ ಯಾವುದೇ ಹಿನ್ನಡೆ ಪ್ರತ್ಯೇಕ ಲಿಂಗಾಯತ ಧರ್ಮ ಹೋರಾಟದಿಂದ ಆಗಿಲ್ಲ ಅಂತ ನಂಬುವವರದು ಇನ್ನೊಂದು ಬಣ. ಆದರೆ ಮಹಾರಾಷ್ಟ್ರದಲ್ಲಿ ಈ ಭಿನ್ನಾಭಿಪ್ರಾಯ ಇಲ್ಲ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಪ್ರಾಮಿಸ್ ಮಾಡ್ತಾ ಇದೆ, ಅತಿ ಹೆಚ್ಚು ಸ್ಥಾನಗಳನ್ನ ನಾವು ಪಡೆದ್ರೆ ಲಿಂಗಾಯತ ಧರ್ಮವನ್ನ ಪ್ರತ್ಯೇಕಗೊಳಿಸಿ ಲಿಂಗಾಯತರಿಗೆ ಅಲ್ಪಸಂಖ್ಯಾತ ಮಾನ್ಯತೆಯನ್ನ ಕೊಡ್ತೀವಿ ಅಂತ. ಲೋಕಸಭಾ ಚುನಾವಣೆಗಳಲ್ಲಿ ಲಿಂಗಾಯತರು ಕಾಂಗ್ರೆಸ್ ಪಕ್ಷದ ಕೈ ಹಿಡಿದರೆ ಮಹಾರಾಷ್ಟ್ರದಲ್ಲಿ ಲಿಂಗಾಯತ ಧರ್ಮವನ್ನ ಪ್ರತ್ಯೇಕಗೊಳಿಸಿ ಸಾಂವಿಧಾನಿಕ ಮಾನ್ಯತೆ ಕೊಡಿಸ್ತೀವಿ, ಅಲ್ಪಸಂಖ್ಯಾತ ಸ್ಥಾನಮಾನ ಕೊಡ್ತೀವಿ ಅಂತ ಭರವಸೆ ನೀಡಿದೆ ಕಾಂಗ್ರೆಸ್. ಇದು ಮಹಾರಾಷ್ಟ್ರದ ಯಾರೋ ಒಬ್ಬ ಕಾಂಗ್ರೆಸ್ ಮುಖಂಡ ಬಾಯಿ ಮಾತಿನಲ್ಲಿ ನೀಡಿದ ಆಶ್ವಾಸನೆಯಲ್ಲ.
ಯಾರೋ ಒಂದಷ್ಟು ಜನ ಲಿಂಗಾಯತ ಹೋರಾಟಗಾರರು ಲಿಂಗಾಯತ ಧರ್ಮವನ್ನ ಪ್ರತ್ಯೇಕಗೊಳಿಸಬೇಕು ಅಂತ ಮನವಿ ಮಾಡಿದಾಗ ಯಾರೋ ಒಬ್ಬರು ಕಾಂಗ್ರೆಸ್ ಮುಖಂಡರು ಬಾಯಿ ಮಾತಿನಲ್ಲಿ ನೀಡಿದ ಆಶ್ವಾಸನೆ ಅಲ್ಲ ಇದು. ಮಹಾರಾಷ್ಟ್ರದ ಕಾಂಗ್ರೆಸ್ ಅಧಿಕೃತವಾಗಿ ಮಹಾರಾಷ್ಟ್ರದಲ್ಲಿರುವ ಲಿಂಗಾಯತರಿಗೆ ಈ ಆಶ್ವಾಸನೆಯನ್ನ ನೀಡಿದೆ. ಮಹಾರಾಷ್ಟ್ರ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಚೌಹಾಣ್ ತಮ್ಮ ಲೆಟರ್ ಹೆಡ್ ನಲ್ಲಿ ಇದನ್ನ ಬರೆದುಕೊಟ್ಟಿದ್ದಾರೆ. ಎಸ್, ಲೆಟರ್ ಹೆಡ್ ನಲ್ಲಿ ಬರೆದುಕೊಟ್ಟಿದ್ದಾರೆ ಮಹಾರಾಷ್ಟ್ರ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಚೌಹಾಣ್. ಆ ಲೆಟರ್ ಹೆಡ್ ನಲ್ಲಿ ಬರೆದಿರುವಂಥ ಪ್ರತ್ಯೇಕ ಲಿಂಗಾಯತ ಧರ್ಮ, ಅದಕ್ಕೆ ಸಾಂವಿಧಾನಿಕ ಮಾನ್ಯತೆ, ಅಲ್ಪಸಂಖ್ಯಾತ ಸ್ಥಾನಮಾನ ಕೊಡಿಸುವ ಭರವಸೆಯ ಪತ್ರ ಸ್ವತಃ ಅಶೋಕ್ ಚೌಹಾಣ್ ಅವರ ಸಹಿ ಇರುವಂತಹ ಪತ್ರ ಸುವರ್ಣ ನ್ಯೂಸ್ ಬಳಿ ಇದೆ. ಮಹಾರಾಷ್ಟ್ರ ಕಾಂಗ್ರೆಸ್ಸಿಗೆ ಲಿಂಗಾಯತ ಹೋರಾಟ ಸಮನ್ವಯ ಸಮಿತಿ ಸಾಥ್ ಕೊಟ್ಟಿದೆ. ಮಹಾರಾಷ್ಟ್ರದ ಅಹಮದ್ನಗರ ರಾಷ್ಟ್ರ ಸಂತ ಡಾಕ್ಟರ್ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿ ಸಹಿ ಹಾಕಿದ್ದಾರೆ. ಕರ್ನಾಟಕದ ಕೆಲವು ಕಾಂಗ್ರೆಸ್ ಮುಖಂಡರಿಗೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಏನು ಮಾಡೋದಕ್ಕೆ ಹೊರಟಿದೆ ಅಂತ ತಲ್ಲಣ ಆಗ್ತಾ ಇದೆ. ಈ ವಿಷಯಕ್ಕೆ ಕೈ ಹಾಕಿ ಕರ್ನಾಟಕದಲ್ಲಿ ಏಟು ತಿಂದಿದ್ದೀವಿ, ಮತ್ತ್ಯಾಕೆ ಮಹಾರಾಷ್ಟ್ರದಲ್ಲಿನ ಕಾಂಗ್ರೆಸ್ ಇದೇ ವಿಷಯಕ್ಕೆ ಕೈ ಹಾಕ್ತಾ ಇದೆ ಅನ್ನೋದು ಕರ್ನಾಟಕದ ಕೆಲವು ಕಾಂಗ್ರೆಸ್ ಮುಖಂಡರಿಗೆ ಅರ್ಥ ಆಗ್ತಾ ಇಲ್ಲ. ಕರ್ನಾಟಕದಲ್ಲಿ ಲಿಂಗಾಯತ ಧರ್ಮವನ್ನ ಹಿಂದೂ ಧರ್ಮದಿಂದ ಬೇರ್ಪಡಿಸಿ ಪ್ರತ್ಯೇಕ ಧರ್ಮವನ್ನಾಗಿಸಿ ಅದಕ್ಕೆ ಸಾಂವಿಧಾನಿಕ ಮಾನ್ಯತೆ ಮತ್ತು ಲಿಂಗಾಯತರಿಗೆ ಅಲ್ಪಸಂಖ್ಯಾತ ಸ್ಥಾನಮಾನ ಕೊಡೋದಕ್ಕೆ ಹೋಗಿ ಏಟು ತಿಂದಿದ್ದೀವಿ ಅಂತ ಅನೇಕರು ನಂಬುತ್ತಾರೆ. 2018 ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲೋದಕ್ಕೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟವನ್ನ ಬೆಂಬಲಿಸಿದ್ದು ಕೂಡ ಒಂದು ಕಾರಣ ಅಂತ ಅನೇಕ ಹಿರಿಯ ಕಾಂಗ್ರೆಸ್ ಮುಖಂಡರು ನಂಬುತ್ತಾರೆ, ಇನ್ಕ್ಲೂಡಿಂಗ್ DK ಶಿವಕುಮಾರ್. ವಿಷಯ ಹೀಗಿರುವಾಗ ಮಹಾರಾಷ್ಟ್ರದ ಕಾಂಗ್ರೆಸ್ ಮತ್ತೆ ಇದೇ ಭರವಸೆಯನ್ನ ಕೊಟ್ಟು ಚುನಾವಣೆಗೆ ಹೋಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಲಿಂಗಾಯತರು ಕಾಂಗ್ರೆಸ್ ಅನ್ನ ಬೆಂಬಲಿಸಿದರೆ ಲಿಂಗಾಯತ ಧರ್ಮಕ್ಕೆ ಪ್ರತ್ಯೇಕ ಧರ್ಮದ ಸ್ಥಾನಮಾನ ಕೊಟ್ಟು ಲಿಂಗಾಯತರಿಗೆ ಅಲ್ಪಸಂಖ್ಯಾತ ಮಾನ್ಯತೆ ಕೊಡ್ತೀವಿ ಅಂತ ಕಾಂಗ್ರೆಸ್ ಭರವಸೆ ಕೊಡ್ತಾ ಇದೆ. ಮಹಾರಾಷ್ಟ್ರ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಚೌಹಾಣ್ ತಮ್ಮ ಲೆಟರ್ ಹೆಡ್ ನಲ್ಲಿ ಇದನ್ನ ಬರೆದು ಸಹಿ ಹಾಕಿಕೊಟ್ಟಿದ್ದಾರೆ. ಕರ್ನಾಟಕದ ಹಿರಿಯ ಕಾಂಗ್ರೆಸ್ ಮುಖಂಡರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಯಾವ ವಿಷಯ ಕರ್ನಾಟಕದಲ್ಲಿ ಏಟು ಕೊಟ್ಟಿದೆಯೋ ಅದು ಮಹಾರಾಷ್ಟ್ರದಲ್ಲಿ ಹೆಂಗೆ ಪಾಸಿಟಿವ್ ಆಗೋದಕ್ಕೆ ಸಾಧ್ಯ ಅನ್ನೋದು ಅವರ ಪ್ರಶ್ನೆ. ಮಹಾರಾಷ್ಟ್ರ ಕಾಂಗ್ರೆಸ್ ತೆಗೆದುಕೊಂಡಿರುವ ಈ ನಿರ್ಧಾರ, ಮಹಾರಾಷ್ಟ್ರದ ಕಾಂಗ್ರೆಸ್ ತಳೆದಿರುವ ಈ ನಿಲುವು ಕರ್ನಾಟಕದ ಕೆಲವು ಕಾಂಗ್ರೆಸ್ ಮುಖಂಡರಿಗೆ ಆಶ್ಚರ್ಯವನ್ನ ಉಂಟು ಮಾಡಿದೆ. ಆಶ್ಚರ್ಯ ಇದು.
ಕರ್ನಾಟಕದಲ್ಲಿ ಕಲಿತ ಪಾಠವನ್ನ ಮಹಾರಾಷ್ಟ್ರದಲ್ಲಿ ಯಾಕೆ ಫಾಲೋ ಮಾಡೋದಕ್ಕಾಗೋದಿಲ್ಲ ಅನ್ನುವ ಪ್ರಶ್ನೆ. ಬಿಜಾಪುರ ರಿಪೋರ್ಟರ್ ಷಡಕ್ಷರಿ ನೇರ ಸಂಪರ್ಕದಲ್ಲಿದ್ದಾರೆ. ಷಡಕ್ಷರಿ, ಇಂಥದ್ದೊಂದು ನಿರ್ಣಯಕ್ಕೆ ಬರೋದಕ್ಕಿಂತ ಮುಂಚೆ ಮಹಾರಾಷ್ಟ್ರದ ಕಾಂಗ್ರೆಸ್ ಮುಖಂಡರು ಕರ್ನಾಟಕದ ಕಾಂಗ್ರೆಸ್ ಲೀಡರ್ಗಳ ಜೊತೆ ಏನಾದರೂ ಮಾತಾಡಿದ್ರ, ಸಲಹೆ ಸೂಚನೆ ತಗೊಂಡ್ರ, ಏನ್ ಕತೆ? ಅಜಿತ್, ಖಂಡಿತವಾಗಿಯೂ ಮೊದಲಿಗೆ ಹೇಳೋದಾದ್ರೆ ಈ ಸುದ್ದಿ ಏನಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಏನು ಕಾಂಗ್ರೆಸ್ ನಾಯಕರಿದ್ದಾರೆ ಅವರಿಗೆ ಅಚ್ಚರಿ ಮೂಡಿಸಿದ್ರು ಕೂಡ ಇಲ್ಲಿ ಇದನ್ನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಕೇಳಿದ್ರೆ ಮಹಾರಾಷ್ಟ್ರದ ಏನ್ MPCC ಇದೆ, ಸ್ವತಃ ಅದರ ಅಧ್ಯಕ್ಷರು ಅಶೋಕ್ ಚವ್ಹಾಣ್ ಅವರು ಕೂಡ ಒಂದು ಲೆಟರ್ ಹೆಡ್ ಅಲ್ಲಿ ಅಲ್ಲಿರ್ತಕ್ಕಂಥ ಲಿಂಗಾಯತರಿಗೆ ಏನಂತ ಹೇಳಿದ್ರೆ, ನಾವು ನಿಮಗೆ ಪ್ರತ್ಯೇಕವಾದಂತ ಲಿಂಗಾಯತ ಸ್ವತಂತ್ರವನ್ನ ಮಾಡಿಕೊಡ್ತೀವಿ, ಅಷ್ಟೇ ಅಲ್ಲದೇನೆ ಅದಕ್ಕೆ ಮಾನ್ಯತೆಯನ್ನ, ಸಾಂವಿಧಾನಿಕ ಮಾನ್ಯತೆಯನ್ನು ಕೂಡ ನಾವು ಕೊಡಿಸ್ತೀವಿ, ಆದ್ರೆ ನೀವು ನಮ್ಮ ಪಕ್ಷದ ಕೈಯನ್ನ ಹಿಡಿಬೇಕು ಅಂತ ಹೇಳಿ ಅಲ್ಲಿ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂತ ಲಿಂಗಾಯತ ನಾಯಕರಲ್ಲಿ ಮತ್ತೆ ಲಿಂಗಾಯತ ಜನರಲ್ಲಿ ಕೂಡ ಅವರು ಕೇಳ್ಕೊಂಡಿರುವಂತದ್ದು. ಬಹುಶಃ ನಾನು ಅನ್ಕೋತೀನಿ ಇವ್ರು ಅಲ್ಲಿಯ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂತ ಕಾಂಗ್ರೆಸ್ ನಾಯಕರು ಕರ್ನಾಟಕದ ಕಾಂಗ್ರೆಸ್ ನಾಯಕರ ಜೊತೆಗೆ ಮಾತನಾಡಿಕೊಂಡಿರ್ಲಿಕ್ಕಿಲ್ಲ, ಆದ್ರೆ ಈ ಮಾಹಿತಿಯನ್ನು ಮಾತ್ರ ಕಾಂಗ್ರೆಸ್ನ ಹೈಕಮಾಂಡ್ಗೆ ಮುಟ್ಟಿಸಿರ್ತಾರೆ. ಅಲ್ಲಿಂದ ಪರವಾನಗಿಯನ್ನ ತಗೊಂಡು ತದನಂತರ ಒಂದು ಲೆಟರ್ ಹೆಡ್ ಮೇಲೆ ಬರೆದು ಕೊಟ್ಟಿರ್ತಾರೆ. ಇದನ್ನ ನಾವು ಪರಿಗಣನೆಗೆ ತಗೋಬಹುದಾಗತ್ತೆ. ಈ ಒಟ್ಟಾರೆ ವಿಚಾರನ ನೋಡ್ತಾ ಇದ್ರೆ ಏನಂತ ಹೇಳಿದ್ರೆ ಕರ್ನಾಟಕದ ಕಾಂಗ್ರೆಸ್ ನಾಯಕರಿಗೆ ಇದೊಂದು ಶಾಕಿಂಗ್ ವಿಚಾರ. ಲಿಂಗಾಯತ ಧರ್ಮದ ವಿರೋಧವಾಗಿ ಸಾಕಷ್ಟು ಇಲ್ಲಿ ನಾಯಕರು ಮಾತನಾಡಿದ್ರು, ಅದಕ್ಕೂ ನಾವು ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದವರಿದ್ದಾರೆ. ಅಷ್ಟೇ ಅಲ್ಲದೇನೆ ಮೂರು ಬಾರಿ ಒಂದು ಕ್ಷಮೆಯನ್ನ ಕೇಳಿದವರು, ನಾವು ಲಿಂಗಾಯತ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದೆ, ನಮ್ಮ ತಪ್ಪಾಗಿದೆ, ಅದರಿಂದ ನಮಗೆ ಹಿನ್ನಡೆ ಆಗಿದೆ, ಇಲ್ಲಿ ಮನಸ್ಸುಗಳು ಒಡೆದು ಹೋಗಿದಾವೆ, ಇಲ್ಲಿ ವೀರಶೈವ ಮತ್ತೆ ಲಿಂಗಾಯತ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಉಂಟಾದವು ನಮ್ಮಿಂದ ಅಂತ ಹೇಳಿ ಕ್ಷಮೆ ಕೇಳಿದವರು ಕೂಡ ಇದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಮಹಾರಾಷ್ಟ್ರ ಅದು ಕರ್ನಾಟಕಕ್ಕೆ ಖಂಡಿತವಾಗಿಯೂ ಇದೊಂದು ಶಾಕ್ ಅನ್ನ ಕೊಟ್ಟಿರುವಂತದ್ದು. ಅಜಿತ್, ಇತ್ತೀಚೆಗಷ್ಟೇ ಗೃಹ ಸಚಿವ MB ಪಾಟೀಲ್ ಮತ್ತು ಜಲಸಂಪನ್ಮೂಲ ಸಚಿವ DK ಶಿವಕುಮಾರ್ ಅವರ ಮಧ್ಯದ ಸಮರವನ್ನ ನಾವು ನೋಡಿದ್ವಿ. MB ಪಾಟೀಲ್ ಏಕವಚನದಲ್ಲೆಲ್ಲ ಕೂಗಾಡ್ಬಿಟ್ರು DK ಶಿವಕುಮಾರ್ ಅವರ ಮೇಲೆ. ಇದೆಲ್ಲವನ್ನು ಮಹಾರಾಷ್ಟ್ರದ ಕಾಂಗ್ರೆಸ್ ಮುಖಂಡರು ಗಮನಿಸ್ತಾ ಇರ್ಲಿಕ್ಕಿಲ್ವಾ ಅಂತ? ಖಂಡಿತ ಗಮನಿಸಿರ್ತಾರೆ ಅಜಿತ್. ಯಾಕಂತ ಕೇಳಿದ್ರೆ ಕರ್ನಾಟಕದ ಉತ್ತರ ಕರ್ನಾಟಕ ಭಾಗದಲ್ಲಿ ಎಷ್ಟು ಲಿಂಗಾಯತರಿದ್ದಾರೋ ಅಷ್ಟೇ ಪ್ರಮಾಣದಲ್ಲಿ ಮಹಾರಾಷ್ಟ್ರದಲ್ಲೂ ಕೂಡ ಸಾಂಗ್ಲಿ ಆಗಿರ್ಬಹುದು, ಮಿರಾಜ್ ಆಗಿರಬಹುದು, ಮತ್ತೊಂದು ಕಡೆಗೆ ಕೊಲ್ಲಾಪುರ, ಸೊಲ್ಲಾಪುರ, ಈ ಭಾಗದ ಎಲ್ಲ ಕಡೆಗೂ ಕೂಡ ಲಿಂಗಾಯತರು ತುಂಬಿಕೊಂಡಿದ್ದಾರೆ. ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತದ್ದು ಅಲ್ಲಿ ಲಿಂಗಾಯತರೇ. ಮಹಾರಾಷ್ಟ್ರ ಕಾಂಗ್ರೆಸ್ ಕಮಿಟಿ ಏನಂತ ಹೇಳಿದ್ರೆ ಈ ಓಟ್ಗಳ ಮೇಲೆ ಅವರು ಒಂದು ದೃಷ್ಟಿಯನ್ನ ಇಟ್ಟಿರುವಂತದ್ದು. ಮತ್ತೊಂದು ಕಡೆಗೆ ಅಲ್ಲಿ ಶಿವಾಚಾರ್ಯ ಸ್ವಾಮೀಜಿಗಳಿರ್ತಿದ್ದಾರೆ, ಅವರು ಪ್ರಮುಖವಾಗಿ ಅಲ್ಲಿಯ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟಗಾರರು ಕೂಡ ಆಗಿದ್ದಾರೆ. ಅವರಿಗೆ ಒಂದು ವಿಶ್ವಾಸವನ್ನ ಅಲ್ಲಿಯ ನಾಯಕರು ಕೊಟ್ಟಿರುವಂತದ್ದು. ನಾವು ನಿಮಗೆ ಪ್ರತ್ಯೇಕ ಧರ್ಮವನ್ನ ಮಾಡಿಕೊಡ್ತೀವಿ, ನೀವು ನಮಗೆ ಕೈ ಹಿಡಿಬೇಕು, ಕಾಂಗ್ರೆಸ್ನ ಕೈಯನ್ನ ಹಿಡಿಬೇಕು, ನಿಮ್ಮ ಎಲ್ಲ ಮತಗಳು ಕೂಡ ಕಾಂಗ್ರೆಸ್ಗೆ ಬರಬೇಕು ಅಂತ ಅವರು ಕೂಡ ಅಲ್ಲಿ ರಿಕ್ವೆಸ್ಟ್ ಅನ್ನ ಮಾಡಿಕೊಡುವಂತದ್ದು. ಇದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ ನಲ್ಲಿ ಆಯಾ ರಾಜ್ಯಗಳಲ್ಲಿ ಒಂದೇ ವಿಚಾರ ಇದೆ ಇದು, ಆದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರತ್ಯೇಕ ನಿಲುವನ್ನ ಒಂದೇ ಪಕ್ಷ ಹೊಂದಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂತ ಪ್ರಶ್ನೆಯನ್ನ ಈಗ ಲಿಂಗಾಯತ ನಾಯಕರು ಮಾಡ್ತಾ ಇರುವಂತದ್ದು. ಯಾಕೆ ಸಮನ್ವಯತೆ ಆಯಾ ಬೇರೆ ಬೇರೆ ರಾಜ್ಯಗಳ ಕಾಂಗ್ರೆಸ್ ನಾಯಕರು ಇಲ್ವಾ ಅಂತ ಕೂಡ ಈಗ ಕಾಂಗ್ರೆಸ್ ನಾಯಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಏನಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಏನು ಲಿಂಗಾಯತ ನಾಯಕರಿದ್ದಾರೆ, ಈ ಒಂದು ಲೆಟರ್ ಹೆಡ್ ಅವರಿಗೆ ಅಸ್ತ್ರವಾಗಿ ಬಳಕೆ ಆಗೋದ್ರಲ್ಲಿ ಎರಡು ಮಾತಿಲ್ಲ.